ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ಮೊದಲು ಮೊನ್ನೆ ಪ್ರಮಾದದಿಂದ ಹೇಳಿದ ಒಂದು ಹೇಳಿಕೆಯನ್ನು ಸರಿಪಡಿಸಬೇಕಿದೆ. ಅಮೃತ ಮಥನ 2 ಮನ್ವಂತರದಲ್ಲಿ ಆಗಿದ್ದು ಹೌದು. ಒಂದು ವೈವಸ್ವತ ಮನ್ವಂತರ ಮತ್ತು ರೈವತ ಮನ್ವಂತರ, ಚಾಕ್ಷುಷ ಮನ್ವಂತರ ಅಲ್ಲ, ಅದು ಬಾಯ್ತಪ್ಪಿ ಬಂದದ್ದು. ಒಂದು ರೈವತ ಮನ್ವಂತರದಲ್ಲಿ ನಡೆದದ್ದು, ಇನ್ನೊಂದು ಈ ಮನ್ವಂತರದಲ್ಲಿ ನಡೆದದ್ದು. ಇದೊಂದು ತಿದ್ದುಪಡಿ. ಅದು ಏನೋ ಅಜಾಗರೂಕತೆಯಲ್ಲಿ ಹೇಳಿದ್ದು. ನಿನ್ನೆ ದೇವರು ಏನು ಮಾಡಿದ, ದೇವರು ಏನು ಮಾತನಾಡಿದ ಅನ್ನೋದನ್ನು ನೋಡಬೇಕಿತ್ತು. ದೇವತೆಗಳ ಪರವಾಗಿ ಬ್ರಹ್ಮದೇವರು ಹೀಗೆ ಪ್ರಾರ್ಥನೆ ಮಾಡಿದ್ದು, ದೇವತೆಗಳ ಪರವಾಗಿ. ಆವಾಗ ದೇವರು ಏನು ಹೇಳಿದ? ವಿಹರ್ತು ಕಾಮಸ್ಥಾನಾಃ ಸಮುದ್ರೋನ್ಮಥನಾದಿಭಿಃ ಏಕ ಏವ ಈಶ್ವರಸ್ತಸ್ಮಿನ್ ಸುರಕಾರ್ಯೇ ಸುರೇಶ್ವರಃ. ದೇವತೆಗಳ ಭಾವವನ್ನು ತಿಳಿದ ಅಂತ ಹೇಳಿ ನಿನ್ನೆ ನಾವು ನೋಡಿದ್ವಿ. ಅವನು ಹೇಳ್ತಾನೆ ಸಂವೃತ ಸರ್ವಕಾಮಾನ್ ಅಂತ ಭಾಗವತದಲ್ಲಿ. ಅವರು ಅಭಿಪ್ರಾಯವನ್ನು ಹೇಳಲಿಲ್ಲ, ನಮ್ಗೆ ಈ ಥರದ್ದು ಮಾಡು ಅಂತ. ಹೃದಯದಲ್ಲಿ ಇತ್ತು. ಏನದು? ಕಾಮನೆ. ನಾವು ನಿನ್ನ ಕೆಲಸವನ್ನು ಮಾಡ್ತಾ ಇದ್ದೇವೆ, ನಿನ್ನ ಸೇವೆಯನ್ನು ಮಾಡ್ತಾ ಇದ್ದೇವೆ, ಪ್ರಜೆಗಳಿಗೆ ಅನೇಕ ತತ್ವಗಳನ್ನು ಪ್ರಚೋದನೆ ಮಾಡುವ ಮೂಲಕ ನಿನ್ನ ಸೇವೆಯನ್ನು ಮಾಡಬೇಕು. ನಿನ್ನ ಸೇವೆ ಮಾಡಬೇಕು ಅಂತಾದರೆ ಇವ್ರ ಕಾಟ ಇರಬಾರ್ದು, ನಮ್ಮ ದೇಹವೂನ ಆಗಬಾರ್ದು. ದೇವತೆಗಳ ದೇಹವೂನ ಆದರೆ ಗತಿ ಏನು? ಈ ಎಲ್ಲ ಕಾರಣಗಳಿಂದ ಅವರು ಅಭಿಪ್ರಾಯ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ನಮಗೆ ಕೆಲಸ ಮಾಡಲಿಕ್ಕಾಗಬೇಕು ಅಂತ ಆ ಅಭಿಪ್ರಾಯವನ್ನು ಹೃದಯದಲ್ಲಿಟ್ಟುಕೊಂಡು ಹೇಳ್ತಾ ಇದ್ದಾರೆ, ನಿನ್ನ ಅನುಗ್ರಹದಿಂದ ದೇವತೆಗಳೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಅಂತ. ಏಕ ಏವ ಈಶ್ವರಸ್ತಸ್ಮಿನ್ ಸುರಕಾರ್ಯೆ. ದೇವತೆಗಳ ಈ ಕಾರ್ಯದಲ್ಲಿ ದೇವರೊಬ್ಬನಿಗೆ ಸಾಮರ್ಥ್ಯ ಇರೋದು. ದೇವರಿಗೆ ಆಟ ಆಡಬೇಕು ಅಂತ ಮನಸ್ಸು ಬಂತಂತೆ. ವಿಹರ್ತು ಕಾಮಃ, ಆಟ ಆಡಬೇಕು ಅಂತ ಮನಸ್ಸು ಬಂತು. ತಾನ್ ಆಹ ಸಮುದ್ರ ಉನ್ಮಥನಾದಿಭಿ, ಕಡಲನ್ನು ಕಡೆಯುವುದು ಮೊದಲಾದ ಕ್ರಿಯೆಗಳ ಮೂಲಕ ಆಟ ಆಡಲು ಬಯಸಿ ಹೇಳಿದ. ಇದರ ಅಭಿಪ್ರಾಯ ದೇವರಿಗೆ ಅಮೃತವನ್ನು ಬೇರೆ ರೀತಿಯಿಂದಲೂ ಕೊಡಲಿಕ್ಕೆ ಶಕ್ತಿ ಇತ್ತು. ಎಲ್ಲ ಪದಾರ್ಥಗಳ ಸಾರವನ್ನು ತೆಗೆಯಲಿಕ್ಕೆ ಕಡೆಯುವುದೊಂದೇ ಮಾರ್ಗ ಅಲ್ಲ, ದೇವರಿಗೆ ಆ ಸಾರವನ್ನು ಇನ್ನೊಂದು ರೀತಿ ರೀಕ್ರಿಯೇಟ್ ಮಾಡುವಂತಹ ಸಾಮರ್ಥ್ಯ ಇತ್ತಲ್ವ. ನೋಡಿ, ಸೃಷ್ಟಿಯ ಪದಾರ್ಥಗಳಲ್ಲಿ, ಸೃಷ್ಟವಾದ ಪದಾರ್ಥಗಳಲ್ಲಿ ಎಷ್ಟು ಇದೆ ಸತ್ವ. ಸೃಷ್ಟಿಯಲ್ಲಿ
ಬಳಕೆಯಾಗಿರುವ ಪದಾರ್ಥಗಳಲ್ಲದೆ ಸತ್ವ ಇದೆ ಅಲ್ವಾ, ಆ ಸತ್ವವನ್ನೆಲ್ಲ ಒಂದೆಡೆ ಮಾಡಿ ಅಮೃತವನ್ನು ಮಾಡಿ ಅದನ್ನು ದೇವತೆಗಳಿಗೆ ಕೊಡಬಹುದಿತ್ತು. ಬೇಡ, ಇದ್ದಕ್ಕಿದ್ದಂತೆ ಎಲ್ಲ ಪದಾರ್ಥಗಳು ಕಡಿಯದೇ ಬೇಡ, ಹಾಗೆ ಸತ್ವವನ್ನು ಸಂಗ್ರಹಿಸಿ ಆಯಾ ಪದಾರ್ಥಗಳಿಂದ ಮಾಡಲಿಕ್ಕೆ ಬರ್ತಿರ್ಲಿಲ್ವಾ? ಅಮೃತ ಅಂತ ಹೇಳಿದ್ರೆ ಏನು ಗೊತ್ತಾ? ಜಗತ್ತಿನ ಎಲ್ಲ ಪದಾರ್ಥಗಳಲ್ಲಿ ಇರುವ ಸತ್ವ ಭಾಗ, ಅದೇ ಅಮೃತ. ಅಮೃತ ಅಂತಂದರೆ ಇನ್ನೇನೋ ಅಲ್ಲ, ಅದು ನಿಮಗೆ ಮುಂದೆ ಗೊತ್ತಾಗತ್ತೆ. ಅಮೃತ ಅನ್ನೋದು ಭೌತಿಕವೇ. ಅಮೃತ ಅನ್ನೋದು ಭೌತಿಕವೇ. ಆ ಭೌತಿಕವಾದ ಅಮೃತ ಹೇಗೆ ಬಂದದ್ದು? ಎಲ್ಲ ಅಮೂಲ್ಯವಾದ ಪದಾರ್ಥಗಳ ಸಾರರೂಪವಾಗಿ ಬಂದದ್ದು. ಒಂದು ಪದಾರ್ಥದಲ್ಲಿ ಸತ್ವಗುಣ ಇರ್ತದೆ, ರಜೋಗುಣ ಇರುತ್ತೆ, ತಮೋಗುಣನೂ ಇರುತ್ತೆ. ಆ ತಮೋಗುಣ ಮತ್ತು ರಜೋಗುಣಗಳ ಭಾಗವನ್ನು ಸರಿಯಿಸಿ ಕೇವಲ ಸತ್ವ ಪದಾರ್ಥ ಬಂದರೆ ಅದು ಅಮೃತ. ನಾವು ತಿನ್ನುವ ಆಹಾರ ಮೊದಲಾದವುಗಳಲ್ಲಿಯೂ ಅದೇ ಇರೋದು. ಯಾವುದು ರಜೋಭಾಗ ತಮೋಭಾಗ ಇರುತ್ತೆ ಅದು ಮಲವಾಗಿ ಹೊರಗಡೆ ಹೋಗುತ್ತೆ. ರಜೋಭಾಗ ದೇಹದ ಪುಷ್ಟಿಗೆ ಕಾರಣ ಆಗತ್ತೆ. ಅಮೃತವಾದ ಭಾಗ ನಮ್ಮ ದೈನಂದಿನ ಜೀವನವನ್ನು ಸಾಗಿಸುತ್ತೆ. ದೇಹ ಇದನ್ನು ಮಾಡಿಕೊಳ್ಳಿಕ್ಕೆ ಅಶಕ್ತವಾದಾಗ ಸಾವು ಬರುತ್ತೆ. ಇಷ್ಟೇ. ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡಿದ್ರೆ ಅಮೃತ. ಈಗಾಗಲೇ ಇದು ನಡೀತಾ ಇದೆ. ಅದರಿಂದಾಗಿ ಅಮೃತ ಅಂತಂದರೆ ಯಾವುದೋ ಅಭೌತಿಕವಾದ ವಸ್ತು ಅಂತ ಅಂದುಕೊಳ್ಬೇಡಿ, ಅದು ಭೌತಿಕವಾದ ವಸ್ತುವೇ. ದೇವರು ಈ ಅಮೃತವನ್ನು ಬೇರೆ ತರಹ ಸೃಷ್ಟಿ ಮಾಡಲಿಕ್ಕೆ ಆಗ್ತಾ ಇತ್ತು, ಆದರೆ ದೇವರಿಗೆ ಆಟ ಆಡಬೇಕು ಅಂತ ಅನ್ನಿಸ್ತು. ವಿಹರ್ತು ಕಾಮಃ ವಿಹರ್ತು ಕಾಮಸ್ಥಾನಾಹ. ಸಮುದ್ರ ಉನ್ಮಥನಾದಿಭಿ ವಿಹರ್ತು ಕಾಮಃ. ಕಡಲು ಕಡೆಯುವುದು ಮೊದಲಾದ ಆಟಗಳನ್ನು ಆಡಬೇಕು ಎನ್ನುವ ಬಯಕೆಯಿಂದ ದೇವತೆಗಳನ್ನು ಕುರಿತು ನುಡಿದ. ಇದು ಅವಶ್ಯ ಈ ಶಬ್ದ ತಲೆಯಲ್ಲಿಟ್ಕೊಂಡಿರಬೇಕು. ವಿಹರ್ತು ಕಾಮಃ, ಆಟ ಆಡಲು ಬಯಸಿ ಹೇಳಿದ. ಅವಾಗ ಮುಂದಿನದ್ದೆಲ್ಲ ಸಂಗತ ಆಗತ್ತೆ, ಮುಂದಿನದ್ದೆಲ್ಲ ಕನೆಕ್ಟ್ ಆಗತ್ತೆ. ಅದರಿಂದಾಗಿ ನೆನಪಲ್ಲಿಟ್ಕೊಳ್ಳಿ, ವಿಹರ್ತು ಕಾಮಃ, ಆಡಲು ಬಯಸಿ ನುಡಿದ. ಶ್ರೀ ಭಗವಾನುವಾಚ ಹಂತ ಬ್ರಹ್ಮನ್ನಹೋ ಶಂಭೋ ಹೇ ದೇವಾ ಮಮ ಭಾಷಿತಂ ಶೃಣುತ ಅವಹಿತಾ ಸರ್ವೇ ಶ್ರೇಯೋ ವಸ್ಯಾದ್ಯಥಾ ಪುರಾ. ಹೇ ಬ್ರಹ್ಮನ್, ಓ ನಾಲ್ಮೊಗನೇ. ಹೇ ಶಂಭೋ, ಓ ಐಮೊಗನೇ. ನಾಲ್ಮೊಗ ಬ್ರಹ್ಮ, ಐಮೊಗ, 5 ಮೋರೆ ಇರೋದು ಸದಾಶಿವನಿಗೆ, ಪಂಚಮುಖ. ಶಂಭೋ, ಎಲೈ ದೇವತೆಗಳೇ, ಮಮ ಭಾಷಿತಂ ಅವಹಿತಾ ಶೃಣುತ, ಏಕಾಗ್ರಚಿತ್ತರಾಗಿ ನನ್ನ ಮಾತನ್ನು ಕೇಳಿ, ಗಮನ ಇಟ್ಟು ಕೇಳಿ. ಈ ಹಿಂದೆಯೂ ನಿಮಗೆ ಒಳ್ಳೆಯದಾಯಿತು, ಮುಂದೆಯೂ ಒಳ್ಳೆಯದಾಗತ್ತೆ. ಆ ತರಹದ ವಿಚಾರವನ್ನು ಹೇಳ್ತೇನೆ. ಶ್ರೇಯ ವಹ ಸ್ಯಾತ್ ಯಾತು ದಾನೈಶ್ಚ ದೈತೇಯೈಃ ತಾವತ್ ಸಂಧಿರ್ವಿಧೀಯತಾಂ ಕಾಲೇನಾನುಗೃಹೀತೈಸ್ತೈಃ ಯಾವದ್ವೋ ಭವ ಆತ್ಮನಃ. ದೈತ್ಯರ ಜೊತೆಗೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ. ತಾವತ್ ಸಂಧಿರ್ವಿಧೀಯತಾಂ, ನಾನು ಹೇಳಿದ್ದೇನೆ, ಕಾಂಪ್ರಮೈಸ್ ಮಾಡ್ಕೊಳ್ಳಿ ಇಂದ ದೇವರು. ಯಾಕೆ? ಕಾಲೇನ ಅನುಗೃಹೀತೈಸ್ತೈಹಿ, ಅವರ ಸ್ಥಾನ ಈಗ ಉನ್ನತವಾಗಿರಬೇಕು ಅಂತ ನನ್ನ ಸಂಕಲ್ಪ ಇದೆ. ನೀವು ಉನ್ನತ ಸ್ಥಾನಕ್ಕೆ ಬರುವ ತನಕ ಅವ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಇಂದ. ದೇವರು ಯಾಕೆ ಈ ರೀತಿ ಹೇಳಿದ? ಇದು ಮೋಸ ಮಾಡಿದಾಗ ಆಗಲಿಲ್ವಾ? ಹಾಗಲ್ಲ, ದೇವರು ನಿಷ್ಪಕ್ಷಪಾತಿ ಅಂತ ಹೇಳಿ ಸಜ್ಜನರಿಗೆ ಗೊತ್ತಾಗಬೇಕು. ಕಾಲ ಅಂದರೆ ಯಾರು? ದೇವರೇ ತಾನೆ. ದೇವರ ಸಂಕಲ್ಪದಿಂದ ಅವರಿಗೆ ಉನ್ನತಿ. ನೋಡಿ, ನಿಷ್ಪಕ್ಷಪಾತ ಗೊತ್ತಾಯಿತು. ಇನ್ನು ದೈತ್ಯರಿಗೆ ಪರ್ಸನಲ್ ಗ್ರಜ್, ದೈತ್ಯರ ಮೇಲೆ ದೇವತೆಗಳಿಗೆ ಪರ್ಸನಲ್ ಗ್ರಜ್ ಇಲ್ಲ. ನೋಡಿ, ದ್ವೇಷವನ್ನು ಯಾವತ್ತೂ ವೈಯಕ್ತಿಕವಾಗಿ ತೆಗೆದುಕೊಳ್ಬಾರದು.
ನೀವು ಸರಿ, ಒಂದು ವಿಚಾರ ಸರಿ ಅಂತಾಗಲಿ, ಒಂದು ವಿಚಾರ ತಪ್ಪು ಅಂತಾಗಲಿ, ನಿಮಗೆ ತಟಸ್ಥವಾಗಿ ಗೊತ್ತಾಗೋದು ಯಾವಾಗ ಗೊತ್ತಾ? ನೀವು ಪರ್ಸನಲ್ ಗ್ರಜ್ ಇಟ್ಕೊಳ್ಳದೆ ಹೋದರೆ. ಆ ಪರ್ಸನಲ್ ಗ್ರಜ್ ದೇವತೆಗಳಿಗೆ ಇರಲಿಲ್ಲ ದೈತ್ಯರ ಮೇಲೆ. ಅದಕ್ಕಾಗಿ ದೇವರು ಹೇಳಿದ ಕೂಡ ಕಾಂಪ್ರಮೈಸ್ ಮಾಡಿಕೊಂಡ್ರು. ಇಲ್ಲ ಅಂದರೆ ಆಗ್ತಾ ಇತ್ತಾ? ನೋಡಿ, ಹರಿವಂಶದಲ್ಲಿ ಮತ್ತು ಬೇರೆ ಬೇರೆ ಕಡೆ ಬರುವ ಒಂದು ಕಥೆ, ಒಬ್ಬ ರಾಜ ನಿಮ್ಮ ಪಕ್ಷದಲ್ಲಿದ್ದರೆ ನೀವು ಗೆಲ್ತೀರಾ ಅಂತ ಬ್ರಹ್ಮದೇವರು ಹೇಳಿದ್ರು. ದೈತ್ಯರೇನು ಮಾಡಿದ್ರು, ಅವನ ಹತ್ರ ಹೋದರು. ಮೊದಲು ರಜಿ ಅಂತ ಅವನ ಹೆಸರು. ಅವನ ಹತ್ರ ಹೋಗಿ ಹೇಳಿದ್ರು, ನಮ್ಮ ಪಕ್ಷಕ್ಕೆ ಬಂದ್ಬಿಡು, ನೀನು ಯಾರ ಪಕ್ಷದಲ್ಲಿರ್ತೀಯೋ ಅವ್ರು ಗೆಲ್ತಾರೆ ಅಂತ ಬ್ರಹ್ಮದೇವರು ಹೇಳಿದ್ದಾರೆ, ಅದರಿಂದಾಗಿ ನಮ್ಮ ಪಕ್ಷಕ್ಕೆ ಬಾ ಅಂದರು. ಅದಕ್ಕೆ ಅವನು ಹೇಳ್ದ, ಸರ್ವಾಧಿಕಾರ ಕೊಟ್ಟರೆ ಬರ್ತೀನಿ ಇಂದ. ಹಾಗಾದರೆ ರಗಳೆಯೇ ಬೇಡ, ನಮಗೆ ಯಾವತ್ತೂ ಪ್ರಹ್ಲಾದ ದೇವರು ಅವರೇ, ಮೂರ್ಖ ಆಗಿರಲಿ ಮುಟ್ಟಾಳ ಆಗಿರಲಿ, ಪ್ರಹ್ಲಾದನ ವಂಶದವರೇ ರಾಜರಾಗಬೇಕು ನಮಗೆ ಅಂದರು. ಆಗ ಅವನ್ನ ಕೊಡಲ್ಲ ಅಂದ. ಅವರು ಸೋತರು ಪರವಾಗಿಲ್ಲ ಅಂತ ಹೊಟ್ಟೋದ್ರು. ಅವರು ದೇವತೆಗಳು ಬಂದರು, ನಮ್ಮ ಪಕ್ಷದಲ್ಲಿ ನೀನು ಯುದ್ಧ ಮಾಡಬೇಕು, ನನಗೆ ಸರ್ವಾಧಿಕಾರ ಕೊಡಬೇಕು ಅಂತ. ಆಯಿತು ಅಂತ ಹೇಳಿ ಇಂದ್ರ ಎತ್ತಿನ ರೂಪವನ್ನು ತಳೆದು ನಿಂತುಕೊಂಡ. ವೃಷಭರೂಪಿಯಾದ ಇಂದ್ರನ ಬೆನ್ನಿನ ಡುಬ್ಬದ ಮೇಲೆ ರಜಿ ಕೂತ್ಕೊಂಡು ಯುದ್ಧಕ್ಕೆ ಅಂತ ಬಂದ. ಅದಕ್ಕೆ ಅವನಿಗೆ ಕಕುತ್ಸ್ಥ ಅಂತ ಹೆಸರು ಆಯಿತು. ಆಮೇಲೆ ಆ ವಂಶದಲ್ಲಿ ಬಂದವರು ಕಾಕುತ್ಸ್ಥರು. ನೋಡಿ, ಪರ್ಸನಲ್ ಗ್ರಜ್ ಇಲ್ಲ ದೇವತೆಗಳಿಗೆ, ದೈತ್ಯರಿಗಿದೆ. ಹೀಗಾಗಿ ಅವರು ಯಾವುದೇ ಕಾರಣಕ್ಕೂ ಅವರು ನಮಗಾಗಿ ದುಡಿಬೇಕು, ಪಕ್ಷಾಧ್ಯಕ್ಷರು ಮಾತ್ರ ಒಬ್ಬರೇ ಇರಬೇಕು ಅಂತ ಇದೇ ಭಾವನೆ ಅವತ್ತೂ ಇದ್ದದ್ದು. ಅದರಿಂದಾಗಿ ದೇವರೇನು ಮಾಡಿದ, ನಾನು ಹೇಳ್ತೇನೆ ಅಂದರೆ ಹೀಗೆ ಕೇಳ್ತೀರಾ ಅಂತ. ದೇವತೆಗಳು ದೇವರ ಮಾತನ್ನು ಅಷ್ಟು ವಿನಯದಿಂದ ಗೌರವದಿಂದ ಸ್ವೀಕಾರ ಮಾಡ್ತಾರೆ ಅಂತ ದೇವರು ತೋರಿಸಿದ್ದನ್ನು. ಅವನು ಹೇಳ್ದ, ಯಾತು ಧಾನೈಶ್ಚ ದೈತೈಯೈ ತಾವತ್ ಸಂಧಿರ್ವಿಧೀಯತಾಂ. ಯಾಕೆ? ಕಾಲೇನ ಅನುಗೃಹೀತೈಸ್ತೈ ಯಾವದ್ವೋ ಭವ ಆತ್ಮನಃ ಅರಯೋಪಿ ಸಂಧೇಯಾ ಸತಿ ಕಾರ್ಯಾರ್ಥ ಗೌರವೇ ಅಹಿಮೂಷಿಕವದ್ದೇವಾ ಶರ್ಥಸ್ಯ ಪದವೀಂ ಗತೈ. ಅರಯೋಪಿ ಸಂಧೇಯಾ, ಶತ್ರುಗಳ ಜೊತೆಗೂ ಕೂಡ ಕಾಲಕ್ಕೆ ಕಾಂಪ್ರಮೈಸ್ ಆಗಬೇಕು. ಅರಯೋಪಿ ಸಂಧೇಯಾ, ಯಾಕೆ? ಸತಿ ಕಾರ್ಯಾರ್ಥ ಗೌರವೇ, ಬಹಳ ದೊಡ್ಡ ವಿಚಾರ ಅಂತಿದ್ದಾಗ ಸಂಧಾನ ಇರಬೇಕು. ಅವರು ಧರ್ಮಕ್ಕೆ ತೀವ್ರ ವಿರೋಧ ಮಾಡಿದಾಗ ಹೊಡೆದು ಹಾಕಬೇಕು. ಹೇಗೆ? ಅಹಿಮೂಷಿಕವದ್ದೇವಾ. ನೋಡಿ, ಹಾವು ಮತ್ತು ಮುಂಗುಸಿ ಕೂಡ ಒಂದಾಗಬಹುದು ಬಹಳ ಗಹನವಾದ ಕೆಲಸ ಇದ್ದರೆ. ಆದರೆ ತಮ್ಮ ಸಿದ್ಧಾಂತವನ್ನು ಬಿಟ್ಟು ಬರೋದಲ್ಲ, ತಮ್ಮ ಸಿದ್ಧಾಂತ ಜೊತೆಗೇ ಇರಬೇಕು, ಹೊರಗಡೆ ಮಾತ್ರ ಈ ಸಂಧಾನ ಇರಬೇಕು. ಅರ್ಥಸ್ಯ ಪದವೀಂ ಗತೈ ಅಮೃತೋತ್ಪಾದನೆ ಯತ್ನಃ ಕ್ರಿಯತಾಂ ಅವಿಳಂಬಿತಂ ಯಸ್ಯ ಪೀತಸ್ಯ ವೈಜಂತುಃ ಮೃತ್ಯುಗ್ರಸ್ತೋ ಮರೋ ಭವೇತ್. ಅಮೃತದ ಉತ್ಪಾದನೆಯಲ್ಲಿ ಪ್ರಯತ್ನ ಪಡ್ರಿ. ಮತ್ತೆ ಇನ್ನೊಮ್ಮೆ ಕೇಳಿ, ಅಮೃತದ ಉತ್ಪಾದನೆಯಲ್ಲಿ ಪ್ರಯತ್ನ ಪಡಿ. ಉತ್ಪಾದನೆ ಮಾಡೋದು ಯಾವುದರಿಂದ? ಇರೋ ಪದಾರ್ಥಗಳಿಂದಲೇ. ಅವಿಳಂಬಿತಂ ಕ್ರಿಯತಾಂ, ಬೇಗ ಮಾಡಿ. ಯಸ್ಯ ಪೀತಸ್ಯ, ಯಾವುದನ್ನು ಕುಡಿದ್ರೆ ದೀರ್ಘಕಾಲ ಬದುಕಿರ್ತಾನೆ, ಅದು ದೀರ್ಘಕಾಲ ಬದುಕಿರೋದು. ಅಮೃತವನ್ನು ಕುಡಿದ್ರೂ ನಿತ್ಯ ಆಗ್ಬಿಡಲ್ಲ, ಜೀವ ನಿತ್ಯ ಇದ್ದೇ ಇದ್ದಾನೆ, ಆ ದೇಹ ಬಿದ್ದೇ ಬೀಳುತ್ತೆ. ಅಮೃತ ಅನ್ನೋದು ಬಹಳ ಕಾಲದವರೆಗೆ ಬದುಕುವಂತೆ ಮಾಡುತ್ತೆ ಅಷ್ಟೇ. ಕ್ಷಿಪ್ತ್ವಾ ಕ್ಷೀರೋ ದಧೌ ಸರ್ವಾಃ ವೀರುತೃಣಲತೌಷಧೀಃ ಮಂಥಾನಂ ಮಂದರಂ ಕೃತ್ವಾ ನೇತ್ರಂ ಕೃತ್ವಾ ತು ವಾಸುಕಿಂ. ನೋಡಿ, ಕ್ಷೀರೋದಧೌ, ಹಾಲಿನ ಕಡಲಲ್ಲಿ, ವೀರುತೃಣಲತೌಷಧೀಃ, ವೀರುತ್ ಅಂದರೆ ಪೊದರು, ತೃಣ ಅಂದರೆ ಹುಲ್ಲು, ಲತಾ ಅಂದರೆ ಬಳ್ಳಿ, ಔಷಧಿಗಳು ಎಲ್ಲವನ್ನ ಹಾಕಿ ಬೆಟ್ಟದಲ್ಲಿ ಕಡಿರಿ. ಯಾಕೆಂದರೆ ವಾಲ್ಯೂಮ್ ಜಾಸ್ತಿ ಇರುತ್ತಲ್ವಾ.
ಆವಾಗ ಏನಾಗುತ್ತೆ, ಎಲ್ಲವೂ ಬರುತ್ತೆ. ತಮೋಗುಣದ ಅಂಶ ಹೊರಗಡೆ ಬರುತ್ತೆ, ರಜೋಗುಣದ ಅಂಶ ಹೊರಗಡೆ ಬರುತ್ತೆ, ಸತ್ವಗುಣದ ಅಂಶ ಲಾಸ್ಟಲ್ಲಿ ಬರುತ್ತೆ. ಅದು ಸಾಮಾನ್ಯ ಯಾವತ್ತೂ ಅಷ್ಟೆ. ನೀವು ಬೆಣ್ಣೆ ಕಡಿಬೇಕಾ, ಇವಾಗ ಹಾಲು ಮೊಸರು ಆಗುತ್ತೆ, ಮೊಸರು ಬೆಣ್ಣೆ ಆಗುತ್ತೆ, ಬೆಣ್ಣೆ ತುಪ್ಪ ಆಗುತ್ತೆ. ಅಲ್ಲಿ ಸತ್ವದ ಭಾಗ ಯಾವುದು ಅಂದರೆ ತುಪ್ಪ. ಅದಕ್ಕೆ ಅದು ಕೆಡೋದೇ ಇಲ್ಲ. ಅಲ್ಲ, ಕೆಡುತ್ತಲ್ಲ ಅಂದರೆ ಪಾತ್ರದೋಷದಿಂದ ಕೆಡುತ್ತೆ. ಪಾತ್ರದೋಷದಿಂದ ಕೆಡುತ್ತೆ. ಆಯುರ್ವೇದದಲ್ಲಿ ಅನೇಕ ಸಂಸ್ಕಾರಗಳನ್ನು ಮಾಡ್ತಾರೆ, ಅದರಿಂದಾಗಿ ಅದು ಮುಗ್ಗಲು ವಾಸನೆ ಬರ್ತದೆ. ನೋಡಿ, ನೀರು ಯಾವತ್ತೂ ಕೆಡಲ್ಲ, ಆದರೆ ಕೆಡತ್ತೆ ಬಾಟ್ಲಲ್ಲಿ ಹಾಕಿಟ್ರೆ. ಭೂಮಿಯ ದೋಷದಿಂದ ನೀರು ಕೆಡಬೇಕೇ ವಿನಃ ತಿಳಿಯಾದ ನೀರು ಯಾವತ್ತೂ ಕೆಡಲ್ಲ. ಭೂಮಿ ದೋಷ ಇರಲಿಲ್ಲ ಅಂತ ಆದರೆ, ಪಾತ್ರ ದೋಷ ಇಲ್ಲ ಅಂತ ಆದರೆ ನೀರು ಕೆಡಲ್ಲ, ನೀರು ತಾರ. ಆ ರೀತಿ ಸಾರವನ್ನು ತೆಗಿಬೇಕು. ಸಾರ ಅನ್ನೋದು ಸತ್ವದ ಪ್ರತೀಕ. ಅದನ್ನು ಹೇಳೋದು ಕ್ಷೀರೋದಧೌ, ಕ್ಷೀರ ಉದಧೌ, ಅಮೃತದ. ಅದಕ್ಕೆ ತುಪ್ಪವನ್ನು ಯಾಕೆ ಬಳಸೋದು ಅಗ್ನಿಗೆ ಹಾಕಲಿಕ್ಕೆ? ಸಾರಭಾಗ ಅಂತ. ಸೊ ಹಾಲಿನಲ್ಲಿ ಅಂತಿಮವಾದ ಸತ್ವ ಅಂತ ಇರೋದು, ಸತ್ವದ ಭಾಗ ತೆಗೆದ್ರೆ ಅದೇನಾಗತ್ತೆ? ತುಪ್ಪ ಆಗತ್ತೆ. ಹಾಗೆ ಪ್ರತಿಯೊಂದು ಪದಾರ್ಥದಲ್ಲಿರುವ ಸಾರ ತೆಗೆದ್ರೆ ಅದು ಅಮೃತ ಆಗಿಬಿಡುತ್ತೆ. ಅಷ್ಟೇ ತಾನೆ. ಅದಕ್ಕೆ ಅವನು ಹೇಳೋದು ದೇವರು, ಅಮೃತೋತ್ಪಾದನೆ ಯತ್ನ ಕ್ಷಿಪ್ತ್ವಾ ಕ್ಷೀರೋ ದಧೌ ಸರ್ವಾ ವೀರುತೃಣಲತ ಓಷಧೀಹಿ. ಈ ಎಲ್ಲ ಅಮೂಲ್ಯವಾದ ಪದಾರ್ಥಗಳನ್ನು ಹಾಕಿ ಬಹಳ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಯಾಕೆಂದರೆ ಎಲ್ಲರಿಗೂ ಆಗಬೇಕಲ್ಲ ಅಮೃತ. ಮತ್ತು ಇಷ್ಟು ತೆಗೆದ್ರೆ ಇಷ್ಟು ಬರುತ್ತೆ ಅಮೃತ, ಯಾವತ್ತೂ ಅಷ್ಟೇ. ಸಾರ ಇಷ್ಟಿರುತ್ತೆ, ಸಾರದ ಮೇಲೆ ಇಷ್ಟಿರುತ್ತೆ. ನಾವು ಸಾರವನ್ನೇ ನೇರವಾಗಿ ತಗೊಂಡ್ರೂ ಬದುಕ್ತೀವಿ, ಆದರೆ ನಮಗೆ ಆ ಟೆಕ್ನಿಕ್ ಗೊತ್ತಿಲ್ಲ. ಆ ಟೆಕ್ನಿಕ್ ಗೊತ್ತಿಲ್ಲ ಅಷ್ಟೇ. ಅದರಿಂದಾಗಿ ನಾವು ಒದ್ದಾಟ ಇಲ್ಲ ಅಂತ ಹೇಳಿದರೆ ನಮಗೆ ಈ ಒದ್ದಾಟವೇ ಇರಲ್ಲ. ನಮಗೆ ಅಮೃತವನ್ನು ತೆಗೆಯುವ ಟೆಕ್ನಿಕ್ ಅದು ಗೊತ್ತಾಗಬೇಕು. ದೇವರು ನಮ್ಗೆ ಅಮೃತ ಕೊಡಬೇಕು ಅಂತ ಮಾಡಿಲ್ಲ, ಆದರೆ ಅಮೃತವನ್ನು ನಾವು ಸ್ವೀಕಾರ ಮಾಡದೇ ಇರೋಲ್ಲ. ಯಾವುದೇ ಪದಾರ್ಥದ ಸಾರ ಸಣ್ಣ ಪ್ರಮಾಣದಲ್ಲಿ ಹೋಗ್ತಾ ಇರುತ್ತೆ. ಈ ಎಲ್ಲ ಕಾರಣಗಳಿಂದ ದೇವರು ಹೇಳಿದ್ದು ಬಹಳ ಮಹತ್ವದ್ದಾಗತ್ತೆ. ಕ್ಷಿಪ್ತ್ವಾ ಕ್ಷೀರೋ ದಧೌ ಸರ್ವಾ ವೀರುತೃಣಲತೌಷಧೀ ಮಂಥಾನಂ ಮಂದರಂ ಕೃತ್ವಾ. ಯಾವುದು? ಕಡಗೋಲು, ಮಂದರ ಪರ್ವತ. ಮಂದರ ಪರ್ವತ ಕಡಗೋಲಾಗಬೇಕಾದ್ರೆ ಬ್ರಹ್ಮಾಂಡದಲ್ಲಿರುವ ಎಷ್ಟು ಔಷಧಿಗಳನ್ನು ಅಲ್ಲಿ ಹಾಕಿರಬೇಡ. ಅದರಿಂದಾಗಿ ಮಂಥಾನಂ ಮಂದರಂ ಕೃತ್ವಾ. ಆಮೇಲೆ ನೇತ್ರಂ ಕೃತ್ವಾತು ವಾಸುಕಿಂ. ನೇತ್ರಂ ಕೃತ್ವಾ, ನೇತ್ರ ಅಂತಂದರೆ ಹಗ್ಗ. ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡಿ ಸಹಾಯೇನ ಮಯಾ ದೇವಾ ನಿರ್ಮಂಥದ್ವಮತಂದ್ರಿತಾ. ಮಯಾ ಸಹಾಯೇನ, ನನ್ನ ಸಹಾಯದ ಜೊತೆಗೆ ನಿರ್ಮಂಥದ್ವಂ ಚೆನ್ನಾಗಿ ಕಡೆಯಿರಿ. ಅತಂದ್ರಿತಾ, ಸೋಮಾರಿತನ ಮಾಡಬೇಡಿ. ತಂದ್ರ ಅಂತಂದರೆ ಸೋಮಾರಿತನ, ಆಲಸ್ಯ. ಸೋಮಾರಿತನ ಮಾಡದೆ ಕಡೆಯಿರಿ. ಕ್ಲೇಶಭಾಜೋ ಭವಿಷ್ಯಂತಿ ದೈತ್ಯಾಯೂಯಂ ಫಲಗ್ರಹ. ಇನ್ನೇನು ಅಮೃತ ಸಿಗುವ ತನಕ ಇದ್ದು ಅವಿವೇಕದಿಂದ ದೈತ್ಯರು ಕಳ್ಕೋತಾರೆ, ನೀವು ಪಡ್ಕೋತೀರ, ದೇವರು ಹೇಳಿದ್ದು. ಹೀಗಾಗಿ ದೇವರು ಇದು ಮೋಸ ಮಾಡಿ ಅಂತ ಹೇಳಿದ್ದಲ್ಲ. ಅವಿವೇಕದಿಂದ ಕೈಗೆ ಬಂದದ್ದನ್ನು ಹೆಂಗೆ ಕಳೆದುಕೊಳ್ತಾರೆ ಅಂತ. ನನಗೆ ಇದನ್ನು ನೋಡುವಾಗ ನೆನಪಾಗೋದು ನಮ್ಮ ಇವತ್ತಿನ ಶಿಕ್ಷಣ ವ್ಯವಸ್ಥೆ, ವಿಶೇಷತಃ ಸಂಸ್ಕೃತ ಶಿಕ್ಷಣ ವ್ಯವಸ್ಥೆ. ಜೀವನ ಇಡೀ ಶಾಸ್ತ್ರಕ್ಕೆ ಅಂತ ಮೀಸಲಾಗಿ ಮಹಾಭಾರತ ರಾಮಾಯಣ ಭಾಗವತಗಳನ್ನು ಓದದೆ ನಾವಿವತ್ತು ಸತ್ತೋಗ್ತಾ ಇದ್ದೀವಿ.
ಸುಧಾಮಂಗಳ ಆಗತ್ತೆ, ಪರೀಕ್ಷೆ ಆಗತ್ತೆ, ಎಲ್ಲ ಸರಿ. ಆದರೆ ಈ ಭಾಗಗಳನ್ನೇ ಓದದೆ, ಮಹಾಭಾರತವನ್ನೇ ಓದದೆ ಎಷ್ಟೋ ವರ್ಷಗಳು ಕಳೆದು ಕಡೆಗೆ ಅದು ಮಹಾಭಾರತನು ಈ ವೇದವ್ಯಾಸರ ಸಾರ, ವೇದವ್ಯಾಸರು ಕೊಟ್ಟದ್ದಲ್ವ ಇದು. ಆಚಾರ್ಯರು ಬಾಯಿ ತುಂಬಿ ಹೊಗಳಿರುವಂತಹ ಗ್ರಂಥ ಇದು, ಎದೆ ತುಂಬಿ ಹೊಗಳಿರುವಂತಹ ಗ್ರಂಥ ಮಹಾಭಾರತ, ಭಾಗವತ. ಅದನ್ನು ನೋಡ್ದೇನೆ ಸತ್ತೋಗ್ಬಿಡ್ತೀವಿ. ಕ್ಲೇಶಭಾಜೋ ಭವಿಷ್ಯಂತಿ. ಶಾಸ್ತ್ರ ಅಧ್ಯಯನದ ಕ್ಲೇಶ ಇರುತ್ತೆ, ಆದರೆ ಫಲ ಸಿಗಲ್ಲ. ಸಂಸ್ಕೃತದ ಫಲ ಏನು? ಈ 3 ಗ್ರಂಥಗಳನ್ನು ಓದೋದು. ಇಲ್ಲಿ ತನಕ ಬಂದು ಹೊಟ್ಟೋಗ್ತೀವಿ. ಹಾಗಾಗಬಾರದು. ದೈತ್ಯವನ್ ಮಾ ಭೂಮ ಇತ್ಯಧ್ಯೇಯಂ ಗ್ರಂಥತ್ರಯಂ. ದೈತ್ಯರ ತರಹ ಆಗಬಾರ್ದಲ್ಲ. ಅದಕ್ಕಾಗಿ ಆದರೂ ಈ 3 ಓದಬೇಕು. ಯಾವುದು ಓದದೆ ಹೋದರೂ ಪರವಾಗಿಲ್ಲ ರೀ ಜೀವನದಲ್ಲಿ. ಸಂಸ್ಕೃತ ಕಲಿತ ಮೇಲೆ ನಾ ಹೇಳ್ತಾ ಇರೋದು. ಸಂಸ್ಕೃತ ಕಲಿಯದವರು ಶ್ಲೋಕ ಇದನ್ನು ಕೇಳಿದ್ರೆ ಬಹಳ ಸೊಗಸು. ಸಂಸ್ಕೃತ ಕಲಿಯೋ ತನಕ ಬಂದು ಕಲಿತು 12 ವರ್ಷ 13 ವರ್ಷ ಬಾಳನ ಅದಕ್ಕೆ ಸವೆಯಿಸಿ ಆಮೇಲೆ ಓದದೆ ಸತ್ತೋಗೋದು ಅಂತಂದರೆ ಭೀಕರ ಅಲ್ವಾ? ನಾವು ದೈತ್ಯರ ಥರ ಆಗಿಬಿಡ್ತೇವೆ. ಹಾಗಾಗಬಾರದು. ಅದರಿಂದಾಗಿ ಸಹಾಯೇನ ಮಯಾದೇವ ನಿರ್ಮಂಥತ್ವ ಅತಂದ್ರಿತಾ. ನಾನು ಸಹಾಯ ಮಾಡ್ತೇನೆ. ಅತಂದ್ರಿತಾ, ಸೋಮಾರಿತನವಿಲ್ಲದೆ ಕಡಲನ್ನು ಕಡೆಯಿರಿ. ಮಂಥಾನಂ ಮಂದರಂ ಕ್ಲೇಶಭಾಜೋ ಭವಿಷ್ಯಂತಿ ದೈತ್ಯಾ. ದೈತ್ಯರು ಆಯಾಸಕ್ಕೆ ಒಳಗಾಗ್ತಾರೆ. ಯೂಯಂ ಫಲಗ್ರಹ. ನಿಮಗೆ ಫಲ ಸಿಗತ್ತೆ ಅಂತ ದೇವರು ಅಭಯ ಕೊಟ್ಟ. ನ ಭೇತವ್ಯಂ ಕಾಳಕೂಟಾತ್ ಯೂಯಂ ತದನುಮೋದಧ್ವಂ ಯದಿಚ್ಛಂತಿ ಅಸುರಾಸುರಾ ನ ಸಂರಂಭೇಣ ಸಿದ್ಧ್ಯಂತಿ ಸರ್ವೇರ್ಥಾ ಸಾಂತ್ವಯ ಯಥಾ. ಯೂಯಂ ತದನುಮೋದಧ್ವಂ. ದೈತ್ಯರು ಯಾವುದೇ ಷರತ್ತು ಹಾಕಿದ್ರು ನೀವು ಒಪ್ಕೊಂಬಿಡಿ. ಯಾಕೆಂದರೆ ಷರತ್ತುಗಳು ಹಾಕುವವರು ಯಾರು ಕೂಡ ಮತ್ತೆ ಉದ್ಧಾರ ಆಗಲ್ಲ. ಇಬ್ರಿಗೂ ಸಿಗೋದು ಅಂತಂದರೆ ಷರತ್ತು ಯಾಕೆ ಹಾಕಬೇಕು? ನಾನು ಬಂದರೆ ಹೀಗಿರಬೇಕು ಹಾಗಿರಬೇಕು ಅಂತ ಹೇಳಿ ಯದ್ವಾ ತದ್ವಾ ಷರತ್ತು ಹಾಕಬಾರದು. ಒಪ್ಪಿಕೊಳ್ಳಬೇಕು. ಒಂದು ಕೆಲಸ ಇಬ್ಬರು ಒಟ್ಟಿಗೆ ಮಾಡ್ತೇವೆ ಅಂತಂದರೆ ಅದು ಒಳ್ಳೆಯ ಕೆಲಸ ಆಗಿದ್ದರೆ, ಇಬ್ರಿಗೂ ಲಾಭ ಬರುತ್ತೆ ಅಂತ ಆಗಿದ್ದರೆ ಅದನ್ನು ಒಪ್ಕೋಬೇಕು. ನೀವು ವಿಶೇಷತಃ ದೇವತೆಗಳು ಅದನ್ನು ಒಪ್ಪಿಕೊಳ್ಳಿ. ಆಯಿತು ಅಂತನ್ರಿ. ನೋಡಿ, ಕಡೆಯ ತನಕ ಫಲ ದೊರೆಯದೇ ಹೋಗೋದು ಅವರ ಅವಿವೇಕದಿಂದ, ಬೇರೆ ಅಲ್ಲ. ನ ಸಂರಂಭೇಣ ಸಿದ್ಧಂತಿ. ಎಲ್ಲ ಸಂದರ್ಭದಲ್ಲಿಯೂ ಸಿಟ್ಟು ಮಾಡಿ ಪ್ರಯೋಜನ ಇಲ್ಲ. ಎಲ್ಲ ಸಂದರ್ಭದಲ್ಲೂ ಸಿಟ್ಟು ಮಾಡಿಕೊಂಡ್ರೆ ಪ್ರಯೋಜನ ಆಗುತ್ತೋ? ನ ಸಂರಂಭೇಣ ಸಿದ್ಧಂತಿ ಸರ್ವೇರ್ಥಾ ಸಾಂತ್ವಯ ಯಥಾ. ನಿಧಾನವಾಗಿ ಸಾಗಬೇಕು. ಸಾಂತ್ವನದಿಂದ ಅನೇಕ ಸಂಗತಿಗಳನ್ನು ನೀವು ಗೆಲ್ಲಬೇಕು. ಎಲ್ಲ ಸಂದರ್ಭದಲ್ಲೂ ಸಿಟ್ಟು ಮಾಡ್ಕೋಬಾರದು. ನ ಭೇತವ್ಯಂ ಕಾಳಕೂಟಾತ್ ವಿಷಾಜ್ಜಲಧಿ ಸಂಭವಾತ್ ಲೋಭಕ್ಕಾರ್ಯೋ ನವೋ ಜಾತು ರೋಷಕ್ಕಾಮಶ್ಚ ವಸ್ತುಷು. ನ ಭೇತವ್ಯಂ ಕಾಳಕೂಟಾತ್. ಕಾಳಕೂಟದಿಂದ ಭಯಪಡಬೇಡಿ. ಸಮುದ್ರದಿಂದ ಹುಟ್ಟೋದು ಮೊದಲು ಕಾಳಕೂಟ. ಕಾಳಕೂಟದಿಂದ ಭಯಪಡಬೇಡಿ. ಯಾವುದೇ ವಸ್ತುಗಳಲ್ಲಿ ಲೋಭ ಇರದಿರಲಿ. ಅವರು ತಗೊಂಡು ಉಳಿದದ್ದನ್ನು ನಾವು ತಗೊಳ್ತೇವೆ ಅಂತ ಅನ್ರಿ. ಲೋಭಕ್ಕಾರ್ಯೋ ನವೋ ಜಾತು ರೋಷಕ್ಕಾಮಶ್ಚ ವಸ್ತುಷು. ರೋಷ ಮಾಡ್ಕೋಬೇಡಿ, ವಿಪರೀತ ಸಿಟ್ಟು ಮಾಡ್ಕೋಬೇಡಿ, ವಿಪರೀತ ದುರಾಸೆತನ ಇರದಿರಲಿ. ಇವಿಷ್ಟಿಲ್ಲದೆ ಹೋದರೆ ನಿಮ್ಗೆ ಸಿಗತ್ತಿಲ್ಲ ಅಂದ್ರಿಲ್ಲ. ದೇವರು ಹೇಳಿದ ಅಂದರೆ ಈ ಎಲ್ಲ ನೀತಿಗಳ ಮೊತ್ತ ಅಮೃತ ಮಥನ ಅಂತಂದರೆ ಯಾವ ರೀತಿ ಸಂಧಾನ ಮಾಡ್ಕೊಳ್ಬೇಕು. ಸಂಧಾನ ಮಾಡ್ಕೊಳ್ಬೇಕಾದ್ರೆ ನಮ್ಮ ಆತ್ಮಾಭಿಮಾನವನ್ನು ಬದಿ ಇಡಬೇಕಾಗತ್ತೆ. ವಿಪರೀತವಾದ ಆತ್ಮಾಭಿಮಾನ ಇದ್ದರೆ ಸಂಧಾನ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ನಮಗೆ ಅಮೃತ ಸಿಗದೆ ಹೋದರೆ ಹೋಯ್ತು, ನಮ್ಮ ಅಭಿಮಾನ ನಮಗೆ ಅಂತಾರೆ ಕೆಲವರು. ಇಲ್ಲ,
ನಾವು ಆ ತರಹದ ಅಭಿಮಾನಗಳನ್ನೆಲ್ಲ ತೆಗೆದಿಡಬೇಕು. ಕೆಲವೊಮ್ಮೆ ಯಾವತ್ತೂ ಕೂಡ ವಿಪರೀತ ಹೊರಟಾಗಿರೋದು ನನ್ನ ಧರ್ಮ ಅಂತ ಅಂದುಕೊಳ್ಬಾರ್ದು. ನಾನಿರೋದೇ ಹೀಗೆ ಹಾಗೆ ಅಂದುಕೊಳ್ಬಾರ್ದು. ಒಳ್ಳೆಯದಕ್ಕಾಗಿ ಕಾಂಪ್ರಮೈಸ್ ಆಗಬೇಕು. ಫಲ ಇತ್ತು ಅಂದರೆ ಕಾಂಪ್ರಮೈಸ್ ಆಗಬೇಕು. ಆ ವಸ್ತು ಸಿಗಲಿಲ್ಲ ಅಂತಂದ್ರೆ ಸಿಟ್ಟು ಮಾಡ್ಕೊಳ್ಬಾರ್ದು. ಇವಾಗ ಎಷ್ಟು ಇನ್ನೇನು ಕೆಲಸ ಆಗೋ ತನಕ ಬಂದಿರುತ್ತೆ, ಆಮೇಲೆ ಕೆಲಸ ಆಗಲ್ಲಪ್ಪ, ಅದಕ್ಕೆ ಬೇಜಾರು ಮಾಡ್ಕೋಬಾರ್ದು. ಇವೆಲ್ಲ ವೇದಾಂತ ಇದ್ದರೆ ಇರೋವಂಥದ್ದು. ಯಾವುದೋ ಒಂದು ಕೆಲಸ ಆಗಬೇಕು 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 ಆಗಬೇಕು, ದೊಡ್ಡ ಪ್ರಾಜೆಕ್ಟು, ಇನ್ನೇನು ಆಗೋಗ್ತಾ ಇರುತ್ತೆ, ಕಡೆ ಕ್ಷಣದಲ್ಲಿ ತಪ್ಪಿ ಹೋಗುತ್ತೆ. ಬೇಜಾರು ಮಾಡ್ಕೋಬಾರ್ದು. ಯಾಕೆ ಬೇಜಾರು ಮಾಡ್ಕೋಬೇಕು? ದೇವರು ಇದು ಪಾಠ ಕಲಿಸಿದ್ದಾನೆ ಅಂತ ಅನ್ಕೋಬೇಕು. ಯಾವುದೇ ಒಂದು ಸಂಗತಿಯಲ್ಲಿ ಬೇಜಾರು ಮಾಡ್ಕೊಳ್ಳಿಕ್ಕಿಲ್ಲ. ಶ್ರೀ ಶುಕೌವಾಚ, ದೇವರು ಹೀಗೆ ಹೇಳಿದ. ಅಮೃತ ಮಥನದ ದೊಡ್ಡ ಪಾಠ ಏನು ಅಂದರೆ ದೇವರ ಈ ಮಾತುಗಳೇ ದೊಡ್ಡ ಪಾಠ. ಅರಯೋಪಿ ಸಂಧೇಯ ಇದ್ದುಕೊಂಡು ಯಾತು ದಾನೈಶ್ಚ ದೈತೇಯೈಹಿ ಅಂತನ್ನುವ 19ನೇ ಶ್ಲೋಕದಿಂದ ಇದ್ದುಕೊಂಡು 25ನೇ ಶ್ಲೋಕದವರೆಗೆ ನಮಗೆ ಜೀವನದ ಪಾಠ ಇದು. ಆಹಾರದ ಕ್ರಮದ ಪಾಠ, ಆಹಾರ ತತ್ವದ ಪಾಠ, ವಸ್ತುತತ್ವದ ಪಾಠ. ಶ್ರೀ ಶುಕೌವಾಚ ಇತಿ ದೇವಾಂತಮಾದಿಶ್ಯ ಭಗವಾನ್ ಪುರುಷೋತ್ತಮಃ ತೇತಾಂ ಅಂತರ್ದಧೇ ರಾಜನ್ ಸ್ವಚ್ಛಂದಗತಿರೀಶ್ವರ. ನನಗೆ ಭಾಗವತ ಹೇಳಿದ ಮೇಲೆ ಯಾವಾಗಲೂ ಅತೃಪ್ತಿ ಕಾಡೋದುಂಟು. ಇದು ಭಾಗವತ ಆಗ್ತಾ ಇರೋದು 4ನೇ ಸರ್ತಿ. 4 ಸರ್ತಿ ಭಾಗವತ ಆಗಿದೆ. ಅಂದರೆ ಪ್ರತಿ ಶ್ಲೋಕದ ಚಿಂತನೆ ಒಬ್ಬರಿಗೆ ಹೇಳಿದ್ದು. ಇದು 5ನೇ ಸರ್ತಿ. ಪ್ರತಿ ಬಾರಿ ನನ್ನನ್ನು ಅತೃಪ್ತಿ ಕಾಡುತ್ತೆ. ಇಷ್ಟೇನಾ ನನ್ನ ಕೈನಲ್ಲಿ ಆಗೋದು ಅಂತ ಅನಿಸುತ್ತೆ. ಮನಸ್ಸಿನ ಒಳಗಡೆಯ ಅನೇಕ ಮುಖಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ. ಇನ್ನೊಮ್ಮೆ ಬಂದಾಗ ಅವತ್ತು ಹೇಳಬೇಕು ಅಂತ ಅಂದ್ಕೊಂಡಿದ್ದು ಈಗ ಹೇಳ್ತಾ ಇದ್ದೀನಿ ಅಂತ ಅನಿಸುತ್ತೆ. ಆದರೆ ಮತ್ತೆ ಇನ್ನೊಮ್ಮೆ ಹೋದಾಗ ಆ ತೃಪ್ತಿ ಕಾಡತ್ತೆ. ಅದು ವೇದವ್ಯಾಸರ ಗ್ರಂಥದ ಮಹತ್ವ. ನಮ್ಮ ಮಹತ್ವ ಏನಿಲ್ಲ ಅದರಲ್ಲಿ. ವೇದವ್ಯಾಸರ ಗ್ರಂಥದ ಡೆಪ್ತ್ ಅದು. ಹೀಗಾಗಿ ನಾವು ಮತ್ತೆ 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 ಭಾಗವತವನ್ನು ಚಿಂತನೆ ಮಾಡಬೇಕಾಗ್ತಾ ಇರುತ್ತೆ. ಅದೊಂದೇ ದಾರಿ, ಇನ್ನೇನಿದೆ. ಇತಿ ದೇವಾಂತಮಾದಿಶ್ಯ, ಈ ರೀತಿಯಾಗಿ ಪುರುಷೋತ್ತಮನಾದ ನಾರಾಯಣ ದೇವತೆಗಳಿಗೆ ನುಡಿದು ಅಂತರ್ದಧೆ ಕಣ್ಮರೆಯಾದ ಸ್ವಚ್ಛಂದಗತಿ, ತಾನು ಬಯಸಿದ್ರೆ ಕಾಣ್ತಾನೆ, ಇಲ್ಲ ಅಂದ್ರೆ ಇಲ್ಲ. ಅಥ ತಸ್ಮೈ ಭಗವತೆ ನಮಸ್ಕೃತ್ಯ ಪಿತಾಮಹ ಭವಶ್ಚ ಜಗ್ಮತು ಸ್ವಂ ಸ್ವಂ ಧಾಮ ಚೇಯುರ್ಬಲಿಂ ಸುರಾಹ. ಆಮೇಲೆ ಬ್ರಹ್ಮದೇವರು ನಮಸ್ಕಾರ ಮಾಡಿದ್ರು. ರುದ್ರದೇವರು ನಮಸ್ಕಾರ ಮಾಡಿದ್ರು. ದೇವತೆಗಳೆಲ್ಲರನ್ನ ಕರೆದುಕೊಂಡು ಹೋದರು. ಆಮೇಲೆ ಬ್ರಹ್ಮದೇವರು ರುದ್ರದೇವರು ಇಂದ್ರನಿಗೆ ಹೇಳಿದ್ರು, ದೇವರು ಹೇಳಿದಂತೆ ಮಾಡು ಅಂತ. ಬ್ರಹ್ಮ ಮತ್ತು ರುದ್ರ ಇಬ್ಬರು ಬರದೇನೆ ಇಂದ್ರ ಮೊದಲಾದ ದೇವತೆಗಳು ಬಲಿಯ ಮನೆಗೆ ಹೋದರು. ಯಾಕೆಂದರೆ ಬ್ರಹ್ಮದೇವರು ಮತ್ತು ರುದ್ರದೇವರು ತಟಸ್ಥರಾಗಿರುವಂತೆ ಕಾಣ್ತಾರೆ. ಪ್ರತಿಯೊಂದರಲ್ಲೂ ತಟಸ್ಥರಾಗೇನಿರಲ್ಲ, ಅವರು ದೇವತೆಗಳ ಲೆಕ್ಕದಲ್ಲೇ ಬರ್ತಾರೆ. ಆದರೆ ದೈತ್ಯರೆಲ್ಲ ಅವರನ್ನು ಆಶ್ರಯಿಸ್ತಾರೆ. ಅದರಿಂದಾಗಿ ದೇವತೆಗಳು, ಇದು ಬ್ರಹ್ಮದೇವರು ಮತ್ತು ರುದ್ರದೇವರು ಈ ಒಂದು ಡೀಲಿಂಗಕ್ಕೆ ಹೋಗಲಿಲ್ಲ. ಆ ಥರದ
ಸಂಗತಿಯನ್ನು ಹೇಳಬೇಕು. ಅಂದರೆ ಬ್ರಹ್ಮದೇವರು ಮತ್ತು ರುದ್ರದೇವರು ಅವರೇ ಉಳ್ಕೊಂಡ್ರು, ಉಳಿದವರೆಲ್ಲ ಹೋದರು. ದೃಷ್ಟ್ವಾರೀನಥ ಸಂಪನ್ನಾನ್ ಜಾತಕ್ಷ್ವೇಳಾನ್ ಸ್ವನಾಯಕಾನ್ ನ್ಯಷೇಧ ದೈತ್ಯರಾಡುಚ್ಚೈ ಸಂಧಿ ವಿಗ್ರಹ ಕಾಲವಿತ್. ದೃಷ್ಟ್ವಾರೀನಥ ಸಂಪನ್ನಾನ್ ಬಂದಿದ್ದಾರೆ ಶತ್ರುಗಳು, ಇಂದ್ರ ಮೊದಲಾದವರೆಲ್ಲ ಬಂದಿದ್ದಾರೆ. ಶತ್ರುಗಳು ತಾನೇ ಬಲಿಗೆ. ಸಿಟ್ಟು ಬಂತಂತೆ ಉಳಿದ ದೈತ್ಯರಿಗೆಲ್ಲ. ಆಗ ಬಲಿ ತಡದ. ಏಯ್ ತಾಡ್ರು, ಮಾತಾಡ್ಲಿಕ್ಕೆ ಬಂದಿದ್ದಾರೆ, ನೀವೇನು ಹೊಡೆದಾಡ್ಲಿಕ್ಕೆ ಹೋಗೋದು ಅಂತ ಹೀಗೆ ತಡದದ್ದು. ಏನೋ ಮಾತನಾಡ್ಲಿಕ್ಕೆ ಬಂದಿದ್ದಾರೆ, ನಾವು ಗೊತ್ತಾಗೋದು ಬೇಡವಾ? ಯಾಕೆ ಬಲಿಯ ಬಗ್ಗೆ ಹೇಳ್ತಾರೆ. ಸಂಧಿ ವಿಗ್ರಹ ಕಾಲವಿತ್ತು. ಯಾವ ಕಾಲಕ್ಕೆ ಜಗಳ ಮಾಡಬೇಕು ಅಂತ ಗೊತ್ತು, ಯಾವ ಕಾಲಕ್ಕೆ ಕಾಂಪ್ರಮೈಸ್ ಮಾಡ್ಕೊಳ್ಬೇಕು ಅಂತ ಗೊತ್ತು. ಸಂಧಿ ವಿಗ್ರಹ ಕಾಲವಿತ್ತು. ತೇ ವೈರೋಚ ನಿಮಾಸೀನಂ ಗುಪ್ತಂ ಚಾಸುರಯೂಥಪಂ ಶ್ರಿಯಾ ಪರಮಯಾ ಜುಷ್ಟಂ ಜಿತಾಶೇಷಮುಪಾಗಮನ್. ವೈರೋಚನಿಂ ಆಸೀನಂ, ಆ ವಿರೋಚನ ಅವನ ಮಗ, ಪ್ರಹ್ಲಾದನ ಮಗ ವಿರೋಚನ, ವಿರೋಚನನ ಮಗ ಬಲಿ. ಅದಕ್ಕೆ ಬಲಿಯನ್ನು ಏನಂತ ಕರೀತಾರೆ? ವೈರೋಚನಿ ಅಂತ ಕರೀತಾರೆ. ಆ ವಿರೋಚನನ ಮಗ ಬಲಿಯನ್ನು ನೋಡಿದ. ಸಾಂತ್ವಯಿತ್ವಾ ಮಹಾಮತಿ, ಅವನು ಎಂಥವನು? ಶ್ರಿಯಾ ಪರಮಯಾ ಜುಷ್ಟಂ, ಸಂಪತ್ತಿನಿಂದ ಕಂಗೊಳಿಸ್ತಾ ಇದ್ದ. ಜಿತಾಶೇಷಂ, ಎಲ್ಲರನ್ನ ಗೆದ್ದಿದ್ದ. ಅಂಥವರನ್ನು ಇಂದ್ರಾದಿಗಳು ಹೋಗಿ ಮಾತನಾಡಿದ್ರು. ಮಹೇಂದ್ರಶ್ಲಕ್ಷ್ಣಯಾ ವಾಚ ಸ್ವಾಂತಯಿತ್ವಾ ಮಹಾಮತಿ ಅಭ್ಯಭಾಷತ ತತ್ಸರ್ವಂ ಶಿಕ್ಷಿತಂ ಪುರುಷೋತ್ತಮಾತ್. ಇಂದ್ರ ಇಂಪಾದ ಮಾತಿನಿಂದ ಅವರನ್ನು ಕಾರ್ಯೋನ್ಮುಖರನ್ನಾಗಿ ಮಾಡಿದ. ಶಿಕ್ಷಿತಂ ಪುರುಷೋತ್ತಮ, ದೇವರು ಹೇಳಿಕೊಟ್ಟ ಹಾಗೆ ಮಾತನಾಡಿದ. ರೋಷ ಮೊದಲಾದವುಗಳೆಲ್ಲ ತಳಬಾರದು. ಅವರು ಅವಿವೇಕದಿಂದ ಮಾತನಾಡ್ತಾರೆ, ಶಾಂತವಾಗಿರಬೇಕು. ಅವರ ಅವಿವೇಕಕ್ಕೆ ಆಸ್ಪದ ಕೊಡಬಾರ್ದು, ಅವರು ಹೇಳಿದ್ದನ್ನು ಒಪ್ಪಬಾರದು. ಆದರೆ ನಿಧಾನವಾಗಿ ಮಾತನಾಡಬೇಕು. ಈ ಮಾತುಗಳೆಲ್ಲ ಬಿಸ್ನೆಸ್ ಫೀಲ್ಡಲ್ಲಿರೋರು ಹೀಗೆ ಮಾಡೋದು, ರಾಜಕೀಯದಲ್ಲಿರೋರು ಹೀಗೆ ಮಾಡೋದು. ಅದೇನು ಹೊಸದೇನಲ್ಲ, ಆದರೆ ತೀರಾ ಹಳೇದದು. ಭಾರತಕ್ಕೆ ರಾಜಕೀಯದ ಮುತ್ಸದ್ದಿತನವನ್ನು ಕೊಟ್ಟವನು ವಿಲಿಯಂ ಬೇಕನ್ ಅಂತ ಹೇಳ್ತಾರೆ. ಫ್ರಾನ್ಸಿಸ್ ವಿಲಿಯಂ ಬೇಕನ್. ಆ ಥರ ಏನಲ್ಲ, ಎಲ್ಲ ಕಾಲದಲ್ಲಿಯೂ ಇದಿದ್ದೇ ಇರುತ್ತೆ. ಯಾವುದು ಮೊದಲು ಯಾವುದು ಕೊನೆ ನಡೀತಾನೇ ಇರುತ್ತೆ. ಜಗತ್ ಪ್ರವಾಹ ಅನಂತ. ಈ ಮೊದಲು ಅಂತನ್ನೋ ರೋಗ ಹಚ್ಚಿಕೊಂಡದ್ದು ವಿದೇಶಿಯರಿಗೆ, ಅದು ಸಮಸ್ಯೆ ಆಗಿದ್ದು. ಯಾವುದೂ ಮೊದಲಲ್ಲ. ಪ್ರಚಲಿತದಲ್ಲಿ ಹೀಗಿದೆ, ನಾವು ಗುರುತಿಸಬಲ್ಲ ಹಳೆಯ ಕಾಲದಲ್ಲಿ ಹೀಗಿತ್ತು, ಅಷ್ಟೇ ಹೇಳ್ಬೋದೇ ವಿನಃ ಮೊದಲು ಶುರುವಾಗಿದ್ದೇ ಇಲ್ಲಿಂದ ಅಂತ ಹೇಳಲಿಕ್ಕೆ ಯಾವನಿಗೂ ಎದೆ ಇಲ್ಲ. ಸುಮ್ಮನೆ ಅವರು ಹೇಳ್ತಾ ಇರ್ತಾರೆ. ತೇನ್ವರೋಚಂತ ದೈತ್ಯಸ್ಯ ತತ್ರಾನ್ಯೇ ಸುರಾಧಿಪಾಃ ಶಂಬರೋರಿಷ್ಟನೇಮಿಶ್ಚ ಯೇ ಚ ತ್ರಿಪುರವಾಸಿನಃ. ಆಮೇಲೆ ನಿಧಾನವಾಗಿ ಆ ಬಲಿಯ ಅನುಚರರು, ಪಿ ಎಗಳು ಎಲ್ಲ ಇದ್ರಲ್ಲ, ಕಮ್ಯಾಂಡರ್ಸು, ಅವರೆಲ್ಲರೂ ಕೂಡ ಅನ್ವರೋಚ್ ಅಂತ ಒಪ್ಕೊಂಡ್ರು. ಅವರನ್ನು ಒಪ್ಸಿದ್ರು ಇವರು. ನೋಡಿ, ಅಮೃತೋತ್ಪಾದನೆಯಲ್ಲಿ ಇಬ್ಬರು ಶ್ರಮ ವಹಿಸಬೇಕು, ನಮ್ಮದು ಬೇಷರತ್ ಬೆಂಬಲ, ನೀವು ಬನ್ನಿ, ನಾವು ಇದನ್ನು ತಗೊಳ್ಬೇಕು ಅದನ್ನು ತಗೊಳ್ಬೇಕು, ನಾವೇನು ಈ ತರಹ. ಅನ್ವರೋಚ್ ಅಂತ ಅವ್ರಿಗೆ ಇಷ್ಟ ಆಯಿತು. ಆಮೇಲೆ ಮೊದಲು ಹೊಡಿಲಿಕ್ಕೆ ಅಂತ ಕಾದಿದ್ದವರು ಈಗ ಇಷ್ಟಪಟ್ಟರು ನಿಧಾನವಾಗಿ. ತೇನ್ವರೋಚಂತ ದೈತ್ಯಸ್ಯ ತತ್ರಾನ್ಯೇ ಸುರಾಧಿಪಾಃ ಶಂಬರೋರಿಷ್ಟನೇಮಿಶ್ಚ, ಎಲ್ಲರೂ ಶಂಬರ, ಅರಿಷ್ಟನೇಮಿ, ಯೇ ಚ ತ್ರಿಪುರವಾಸಿನಃ,
ದೈತ್ಯರಿದ್ರಲ್ಲ ತ್ರಿಪುರಾಸುರರು, ಅವರು ಒಪ್ಕೊಂಡ್ರು. ತಥೋ ದೇವಾತುರಾಕೃತ್ವ ಸಂವಿಧಂ ಕೃತ ಸೌಹೃದಾ ಉದ್ಯಮಂ ಪರಮಂ ಚಕ್ರುಹು ಅಮೃತಾರ್ಥೇ ಪರಂತಪ. ದೇವತೆಗಳು, ದೈತ್ಯರು ಮೊದಲಾದವರೆಲ್ಲ ಸಂವಿಧಂ ಕೃತ್ವ ಒಪ್ಪಂದ ಮಾಡಿಕೊಂಡು, ಕೃತ ಸೌಹೃದಾ ತಾತ್ಕಾಲಿಕವಾದ ಯುದ್ಧ ವಿರಾಮ ಅನ್ನುವ ಒಪ್ಪಂದಕ್ಕೆ ಸೈನ್ ಹಾಕಿ ಇಬ್ಬರು ಪರಸ್ಪರ ಒಪ್ಪಿಕೊಂಡು ಅಮೃತಕ್ಕಾಗಿ ಉದ್ಯಮಂ ಪರಮಂ ಚಕ್ರುಹು ಉದ್ಯಮವನ್ನು ಮಾಡಿದರು. ಯಾರು ಸಮಸ್ಯೆಗೆ ಕಾರಣರಾದವರೋ ಅವರನ್ನೇ ಸಮಸ್ಯಾ ಪರಿಹಾರಕ್ಕೆ ಬಳಸಿಕೊಳ್ಳುವಂತಹ ಚಾತುರ್ಯವನ್ನು ದೇವರು ತೋರಿಸಿದ್ದು. ವಸ್ತುತಃ ಈ ಟೆಕ್ನಿಕ್ಕು ಇವಾಗ ಯಾರು ಮಾಡ್ತಾ ಇಲ್ಲ. ಒಂದು ಸಮಸ್ಯೆಯನ್ನು ತಾವೇ ಉತ್ಪಾದನೆ ಮಾಡ್ಕೊಂಡು ಆಮೇಲೆ ಅದನ್ನು ಪರಿಹಾರ ಮಾಡಲಿಕ್ಕೆ ಹೋಗ್ತಾ ಇದ್ದಾವೆ ಇವುಗಳು. ನಮ್ಮ ಜಗತ್ತಿನ ದೊಡ್ಡಣ್ಣ ಅವರು ಅದನ್ನೇ ಮಾಡೋದು. ಯಾರು ಅಮೇರಿಕನ್ನರು, ಅವುಗಳೆಂತ ಮಾಡೋದು ಅಂತಂದರೆ ಅವಿವೇಕಿಗಳು ಮೊದಲು ಬೆಳೆಸ್ಬಿಡೋದು ಭಯೋತ್ಪಾದಕ ಸಂಘಟನೆಯನ್ನು, ಆಮೇಲೆ ಅವರೇ ಒದ್ದಾಡೋದು, ಆಮೇಲೆ ಅವರೇ ಪರಿಹಾರ ಮಾಡಲಿಕ್ಕೆ ಹೋಗೋದು, ಬೇರೆ ದೇಶದ ಮೇಲೆ ಹೋಗಲಿ ಅಂತೇಳಿ ಬಿಟ್ಬಿಡೋದು. ಈ ತರಹದ್ದು ಅವ್ರದ್ದು. ಆದರೆ ಸಮಸ್ಯೆಗೆ ಯಾರು ಕಾರಣರಾಗಿರ್ತಾರೆ ಅವರನ್ನೇ ಸಮಸ್ಯೆ ಪರಿಹಾರಕ್ಕಾಗಿ ಕಾಂಪ್ರಮೈಸ್ ಮಾಡಿಕೊಳ್ಳೋದು ದೇವರು ಹೇಳಿಕೊಟ್ಟ ಕ್ರಮ. ಎಷ್ಟು ಜನ ಆ ತರಹ ನೀವು ರಾಜಕೀಯದಲ್ಲಿ ನೋಡಿದ್ರೆ ವಿಪರೀತ ಬಿಂದನ್ವಾಳಿನ ಬೆಳೆಸಿ ಅವರಿಂದಲೇ ಸಾಯಲಿಲ್ವೇ? ಹಾಗೆ ಒಂದು ಕಾಲದಲ್ಲಿ ತಮಿಳು ವ್ಯಾಘ್ರಗಳಿಗೆ ಸಪೋರ್ಟ್ ಮಾಡಿ ಅವರಿಂದಲೇ ಸಾಯಲಿಲ್ವೇ? ನಡೀತಾ ಇರುತ್ತದು. ರಾಜಕೀಯದಲ್ಲಿ ಇವರು ಸಮಸ್ಯೆ ಹುಟ್ಟುಹಾಕಿ ಇವರು ಸಾಯೋದು ಅದಲ್ಲ. ಸಮಸ್ಯೆಗೆ ಯಾರು ಕಾರಣರೋ ಅವ್ರನ್ನ ತರಬೇಕು. ಅವ್ರನ್ನ ತರಬೇಕಂತಾದರೆ ಅಗಾಧವಾದ ಒಂದು ಶಾಂತಿ, ಸದ್ಗುಣ, ಆಮೇಲೆ ಚಾತುರ್ಯ ಎಲ್ಲ ಬೇಕು. ದೇವತೆಗಳು ಅಂತ ಹೇಳಿದ್ರೆ ಕೇವಲ ಸಜ್ಜನರು ಮಾತ್ರ ಅಲ್ಲ, ಜಾಣರು ಕೂಡ. ನಮ್ಮಲ್ಲಿ ಇವತ್ತೇನಾಗಿದೆ ಅಂದರೆ ಯಾರು ಸಜ್ಜನರು ಇರ್ತಾರೋ ಅವರು ಜಾಣರಾಗಿರಬಾರ್ದು, ಯಾರು ಜಾಣರಾಗಿರ್ತಾರೋ ಅವರು ಸಜ್ಜನರಾಗಿರಲ್ಲ ಅಂತ ಈ ಗ್ರಹಿಕೆ ಎಲ್ಲ ಕಡೆ ಕೆಲಸ ಮಾಡ್ತಾ ಇದೆ. ಎಲ್ಲ ರಂಗಗಳಲ್ಲಿ ಈ ಪ್ರಜ್ಞೆ ಬಂದ್ಬಿಟ್ಟಿದೆ. ಒಬ್ಬ ಸಜ್ಜನನೂ ಆಗಿದ್ದು ಜಾಣನೂ ಯಾಕೆ ಆಗಿರಬಾರ್ದು? ಅದರಿಂದ ಎಲ್ಲ ಜಾನಪದ ಕಥೆಗಳಲ್ಲಿ ಎಲ್ಲ ಕಡೆ ಹಾಗೆ, ಯಾರು ಸಜ್ಜನರೋ ಅವರು ಜಾಣರಲ್ಲ, ದಡ್ರು. ಎಲ್ಲ ಕಡೆ ಅದೇ ನಡೀತಾ ಇರುತ್ತೆ. ಹಾಗಲ್ಲ ಅದು. ಸಜ್ಜನರು ಆಗಿರ್ತಾರೆ, ಜಾಣರು ಆಗಿರ್ತಾರೆ. ಆಮೇಲೆ ಇನ್ನೊಂದು ತಪ್ಪು ಗ್ರಹಿಕೆ, ಯಾರು ಬಡವರೋ ಅವರು ಪ್ರಾಮಾಣಿಕರಾಗಿರ್ತಾರೆ, ಯಾರು ಬಡವರೋ ಅವರು ದುಷ್ಟರಾಗಿರಲ್ಲ, ಯಾರು ಶ್ರೀಮಂತರೋ ಅವರು ದುಷ್ಟರಾಗಿರ್ತಾರೆ. ಇದು ಆಳವಾಗಿ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಸಾಮಾನ್ಯ ಜನರ ಮನಸ್ಸಿನಲ್ಲಿ. ಲೇಮನ್ ಯಾರಿರ್ತಾರೆ ಅವರು ಅವನ ತಲೆನಲ್ಲಿ ಹಂಗೆ ಕೂತ್ಬಿಟ್ಟಿದೆ. ಅದರಿಂದಾಗಿ ಒಂದು ಸೈಕಲ್ಲು ಮತ್ತು ಕಾರಿಗೆ ಡಿಕ್ಕಿ ಆದರೆ, ಒಂದು ಸೈಕಲ್ಲು ಮತ್ತು ಗಾಡಿಗೆ ಡಿಕ್ಕಿ ಆದರೆ ಗಾಡಿಯ ಒಂದು ತಪ್ಪು, ಒಂದು ಗಾಡಿ ಕಾರ್ನವನಿಗೆ ಡಿಕ್ಕಿ ಆದರೆ ಕಾರ್ನ ಒಂದು ತಪ್ಪು, ಒಂದು ಕಾರು ಬಸ್ಸಿಗೆ ಡಿಕ್ಕಿ ಆದರೆ ಬಸ್ಸು ಒಂದು ತಪ್ಪು, ಒಂದು ಬಸ್ಸು ಲಾರಿಗೆ ಡಿಕ್ಕಿ, ಅದು ಏನು ಸತ್ಯ? ಇದೆಲ್ಲ ಪೂರ್ವಗ್ರಹಗಳು. ನಾನು ಇದು ಉದ್ಯೋಗ ಪರ್ವವನ್ನು ಚಿಂತನೆ ಮಾಡುವಾಗ ಪ್ರಮೋದ ಅಂತ ಒಬ್ಬ ಅವನು ಹೇಳ್ತಾ ಇದ್ದ, ನಾನು ಧರ್ಮರಾಜ ಅಂದರೆ ದಡ್ಡ ಅಂತ ಅನ್ಕೊಂಡ್ಬಿಟ್ಟಿದ್ದೆ, ಇಷ್ಟು ಚೆನ್ನಾಗಿ ಮಾತನಾಡ್ತಾನೆ ಅಂತ ನಂಗೆ ಗೊತ್ತಿರಲಿಲ್ಲ ಅಂತ. ಧರ್ಮರಾಜ ಅಂದರೆ ಪೆದ್ದ ಆಗಿರೋದು ಧರ್ಮದ ಮಾರ್ಗದಲ್ಲಿದ್ದಾನೆ ಅಂತ. ಆ ಧರ್ಮರಾಜನ ಆ ಮಾತುಗಳು ಇದೆಯಲ್ಲ, ಏನು ತೀವ್ರವಾಗಿ, ತೀಕ್ಷ್ಣವಾಗಿ, ಸರ್ವಂಕಷವಾಗಿ ಇದೆ, ಸರ್ವಗ್ರಾಹಿಯಾಗಿದೆ. ನಮ್ಮಲ್ಲಿ ಇರೋದು ಅದು ತಲೆನಲ್ಲಿ. ಹಾಗಲ್ಲ, ಸಜ್ಜನಿಕೆಯೂ ಬೇಕು. ದೇವತೆಗಳ ತರಹ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂದರೆ ಸಜ್ಜನಿಕೆ ಬೇಕು, ಜಾಣ್ಮೆ ಬೇಕು, ಎಲ್ಲ ಒಟ್ಟಿಗೆ ಇದ್ದರೆ ಕೆಲಸ ಆಗತ್ತೆ. ನೋಡಿ, ಇಲ್ಲ ಆಗ್ತಾ ಇದೆ. ತಥೋ ದೇವಾ ತತಸ್ತೆ ಮಂದರಗಿರಿಂ ಓಜಸೋತ್ಪಾಟ್ಯ ದುರ್ಮದಾ ನದಂತ ಉದಧಿಂ ನಿನ್ಯು ಶಕ್ತ ಪರಿಘಬಾಹವಃ.
ಮಂದರ ಪರ್ವತವನ್ನು ಓಜಸ ಶಕ್ತಿಯಿಂದ ಉತ್ಪಾಟ್ಯ ಕಿತ್ತಿ ದೇವತೆಗಳು ದೈತ್ಯರು ಇಬ್ಬರು ಸೇರಿ ಉದದಿಂ ನಿನ್ಯುಹು ಸಮುದ್ರಕ್ಕೆ ಕೊಂಡೊಯ್ದರು. ದೂರಭಾರೋದ್ವಹಶ್ರಾಂತಾ ಶಕ್ರವೈರೋಚನಾದಯ ಅಪಾರಯಂತಸ್ತಂವೋಢುಂ ವಿವಶಾ ವಿಜಹುಪ್ಪಥಿ. ಇಂದ್ರ ಬಲಿ ಮೊದಲಾದವರೆಲ್ಲ ಎತ್ತಿದ್ರು, ಆರಂಭದಲ್ಲಿ ಎತ್ತಿದ್ರು, ಆಮೇಲೆ ಕ್ರಮೇಣ ಅದೇ ಕಂಟಿನ್ಯೂ ಆಗಬೇಕಲ್ಲ. ಕಂಟಿನ್ಯೂಟಿಯು ಬಲದ ಒಂದು ಅಂಶವೇ. ಇವಾಗ ಅರ್ಧ ಲೋಟ ನೀರನ್ನು ಎಷ್ಟೊತ್ತು ಹಿಡ್ಕೊಂಡಿರ್ತೀರಾ ಅಂದರೆ ಟೈಮ್ ಮೇಲೂ ಅವಲಂಬಿತ ಆಗತ್ತೆ. ನಿಮ್ಮ ಕೈಯನ್ನು ಸಮಾನಾಂತರವಾಗಿ ಚಾಚಿ ಅದರಲ್ಲಿ ಎಷ್ಟೊತ್ತು ಇಟ್ಕೊಂಡಿರ್ತೀರ ಲೋಟನ, ನೀರು ತುಂಬಿದ ಲೋಟ. ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ ಆಗ ಕಷ್ಟ ಆಗುತ್ತೆ. ಸೊ ಟೆಂಪರ್ಮೆಂಟ್ ಕಂಟಿನ್ಯೂಟಿಯೂ ಕೂಡ ಇದೆ. ಕ್ರೀಡೆಯಲ್ಲಿಯೂ ಇದನ್ನೇ ಹೇಳೋದು. ನೀವು ಒಂದು ಸರ್ತಿ ಪ್ರದರ್ಶನ ತೋರ್ಬಿಡೋದಲ್ಲ, ಮೊದಲನೇ ಓವರ್ ಚೆನ್ನಾಗಿ ಎಸೆಯೋದಲ್ಲ, 10ನೇ ಓವರಲ್ಲಿಯೂ ಅದೇ ಸ್ಪೀಡ್ ಇರಬೇಕು. ಅದು ಬಲ ಅಂತ. ಮೊದಲ ವೇಗವಾಗಿ ಎಸ್ಬಿಟ್ಟು ಆಮೇಲೆ 5ನೇ 6ನೇ ಬಾಲ್ಗೇನೆ ಸುಸ್ತಾಗಿಬಿಟ್ರೆ ಅದು ಬಲ ಅಲ್ಲ. ಅದು ಇಲ್ಲಿ ಆ ತರಹ ಆಗಿದ್ದು ಅಂತ ಹೇಳ್ತಾರೆ. ದೂರಭಾರ ಉದ್ವಹಚ್ರ ಅಂತ ದೂರ ಒಯ್ಯಬೇಕಾದ್ರೆ ಅವ್ರಿಗೆ ಕಷ್ಟ ಆಯಿತು, ಬಿಟ್ಟುಬಿಟ್ರು ಅಂತ ಹೇಳ್ತಾರೆ. ವಿವಶ ವಿಜಹುಪ್ಪತಿ, ಸರಿಯಾಗಿ ಇಡೋದು ಅದಕ್ಕೂ ಆಗಲಿಲ್ಲ ಅವ್ರ ಕೈನಲ್ಲಿ. ನಿಪತಂಸಗಿರಿಸ್ತತ್ರ ಬಹು ನಮರದಾನವಾನ್ ಚೂರ್ಣಯಾಮಾತ ಬಹತ್ ಸಹತ ಭಾರೇಣ ಕನಕಾಚಲಹ. ಅನೇಕ ಜನರು ಕೈಕಾಲು ಮುರ್ಕೊಂಡ್ರು. ಚೂರ್ಣಯಾಮಾಸ ತಾಂಸ್ತಥಾ ಭಗ್ನಮನತಃ ಭಗ್ನಬಾಹೂರು ಕಂಧರಾ ವಿಜ್ಞಾಯ ಭಗವಾನ್ಸ್ತತ್ರ ಬಭೂವ ಗರುಡಧ್ವಜ. ಈ ರೀತಿ ಆ ಬೆಟ್ಟ ಬಿದ್ದದ್ದು ಮಾನಸಿಕವಾದ ಭಂಗಕ್ಕೂ ಕಾರಣ ಆಯಿತು. ನಮ್ಮ ಕೈಲಿ ಆಗಲ್ಲ ಅಂತ ಅನ್ನಿಸ್ಬಿಡ್ತಲ್ಲ. ಭಗ್ನಬಾಹೂರು ಕಂಧರ ಅನ್ನೋ ತೋಳು, ಕುತ್ತಿಗೆ ಎಲ್ಲದಕ್ಕೂ ಪೆಟ್ಟು ಬಿದ್ದಿತ್ತು. ವಿಜ್ಞಾಯ ಭಗವಾನ್ಸ್ತತ್ರ, ಅವರನ್ನು ನೋಡಿ ದೇವರೇ ಸಹಾಯಕ್ಕೆ ಬಂದ. ಗಿರಿಪಾತ ವಿನಿಷ್ಪಿಷ್ಟಾನ್ ವಿಲೋಕ್ಯಾಮರದಾನವಾನ್ ಈಕ್ಷಯ ಜೀವಯಾಮಾಸ ನಿರ್ಜರ ನಿರ್ವೃಣಾನ್ಯಥಾ. ದೇವರು ಬಂದು ಕಣ್ಣು ಹಾಯಿಸಿದ ಕೂಡಲೇ ಎಷ್ಟೋ ಜನ ಸತ್ತಿದ್ದವರು ಬದುಕಿದ್ರು. ಬದುಕಿದ್ದವ್ರಿಗೆ ಯಾರು ಗಾಯ ಆಗಿತ್ತು ಆ ಗಾಯ ಎಲ್ಲ ಪರಿಹಾರ ಆಯಿತು. ಇಬ್ಬರನ್ನೂ ಬದುಕಿಸಿದ್ದಾನೆ, ನೆನ್ಪಿಟ್ಕೊಳ್ಳಿ. ಗಿರಿಂ ಚಾರೋಪ್ಯ ಗರುಡೆ ಹಸ್ತೆ ನೈಕೇನ ಲೀಲಯ ಆರುಷ್ಯ ಪ್ರಯಯಾವಬ್ಧಿಂ ಸುರಾಸುರ ಗಣೈರ್ವೃತಃ. ಗಿರಿಂ ಚಾರೋಪ್ಯ ಗರುಡೆ, ಗರುಡನಲ್ಲಿ ಗಿರಿಂಚ ಆರೋಪ್ಯ, ಬೆಟ್ಟವನ್ನು ಎತ್ತಿಟ್ಟು ಒಂದೇ ಕೈಯಿಂದ ಎತ್ತಿಟ್ಟಂತೆ ದೇವರು ಗರುಡನ ಮೇಲೆ. ಆರುಷ್ಯ ಪ್ರಯಯಾವಬ್ಧಿಂ, ಎಲ್ಲ ದೇವತೆಗಳು ದೈತ್ಯರ ಜೊತೆಗೂಡಿ ದೇವರೇನು ಮಾಡಿದ, ಕಡಲಿಗೆ ತೆರಳಿದ. ಅವರೋಪ್ಯ ಗಿರಿಂ ಸ್ಕಂಧಾತ್ ಸುಪರ್ಣ ಪತತಾಂಬರ ಯಯೌ ಜಲಾಂತ ಉತ್ಸೃಜ್ಯ ಹರಿಣ ಸವಿಸರ್ಜಿತ. ಆಮೇಲೆ ಅಲ್ಲಿಗೆ ಕ್ಷೀರ ಸಮುದ್ರಕ್ಕೆ ಹೋದ ಮೇಲೆ ಸುಪರ್ಣ ಗರುಡ ಜಲಾಂತ ಉತ್ಸೃಜ್ಯ, ಅದನ್ನು ನೀರಿನ ಕಡೆಯಲ್ಲಿ ಇಟ್ಟು, ಯಾಕೆಂದರೆ ಅಲ್ಲಿ ಎಲ್ಲ ಔಷಧಿ ವೀರುತು ತೃಣ ಎಲ್ಲ ಹಾಕಬೇಕಷ್ಟೆ. ಆಮೇಲೆ ತಂದು ಕಡಿಬೇಕು. ದೇವರು ಹೇಳಿದ, ಆಯ್ತಪ್ಪ ನಿನ್ನ ಕೆಲಸ ಆಯಿತು ಒಂದು ಅಂತ ಹೇಳಿದ ಅಂತ. ಅಲ್ಲ, ಮಹಾಭಾರತದಲ್ಲಿ ಆದಿಪರ್ವದಲ್ಲಿ ಒಂದು ಭಾಗ ಬರುತ್ತೆ. ಅದರಲ್ಲಿ ಅನಂತ ಅಚೋದಯದ ಮೇ ಆತ್ಮ ಅನಂತಂ ಹರಿರಾಧಿಕೃತ್ ಅಂತಿದೆ. ಅನಂತ ಅಂದರೆ ನಮಗೆ ಅರ್ಥ ಆಗಿದ್ದು ಶೇಷ. ಶೇಷ
ಅಚೋದಯದಮೇಯಾತ್ಮ ಫಣೀಂದ್ರಂ ಪದ್ಮಲೋಚನ ಅಂತ ಮುಂದೆ ಇನ್ನೊಂದಿದೆ. ಅದು ಪುರುಷ ವ್ಯತ್ಯಾಸದಿಂದ ಹೇಳಿದ್ದು ಅಂತ. ಹೀಗೆ ಮಹಾಭಾರತದಲ್ಲಿ ಒಂದು ತರಹ ಇದೆ, ಭಾಗವತದಲ್ಲಿ ಒಂದು ತರಹ ಇದೆ. ಯಾವುದನ್ನು ಒಪ್ಪೋದು? ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಅನಂತೋಢೋ ಮಂದರಸ್ತು ಯದಾ ವೈವಸ್ವತಾಂತರಂ. ವೈವಸ್ವತ ಮನ್ವಂತರ ಬಂದಾಗ ಅನಂತ ಅನ್ನುವ ಹೆಸರಿನ ಗರುಡ ಹೊತ್ತದ್ದು. ಅಮೃತಾರ್ಥಂ ಸುಪರ್ಣೋಢೋ ರೈವತಸ್ಯಾಂತರೇ ಮನೋಹೋ. ರೈವತ ಮನ್ವಂತರದಲ್ಲಿ ಹೊತ್ತದ್ದು ಸುಪರ್ಣ ಅಂತನ್ನುವ ಹೆಸರಿನ ಗರುಡ. ಈಗ ಗೊತ್ತಾಯಿತು ನಮಗೆ. ಮಹಾಭಾರತದಲ್ಲಿ ಆದಿಪರ್ವದಲ್ಲಿ ಅನಂತ ಹೊತ್ತದ್ದು ಅಂತ ಇದೆ. ಅದು ವೈವಸ್ವತ ಮನ್ವಂತರದ ಅಮೃತ ಮಥನವನ್ನು ಹೇಳ್ತಾ ಇದೆ. ಗೊತ್ತಾಯ್ತಾ? ಇನ್ನು ಭಾಗವತ ಸುಪರ್ಣೋಢ ಅಂತ ಹೇಳ್ತಾ ಇದೆ. ಅದರಿಂದಾಗಿ ರೈವತ ಮನ್ವಂತರದ ಅಮೃತ ಮಥನವನ್ನು ಭಾಗವತ ಹೇಳ್ತಾ ಇದೆ. ಅದರಿಂದಾಗಿ ಮೋಹಿನಿ ಬಂದದ್ದು ಯಾವಾಗ? ರೈವತ ಮನ್ವಂತರದಲ್ಲಿ. ಅದರಿಂದಾಗಿ ಮೋಹಿನಿಯ ಉಪಾಸನೆ ಇಲ್ಲ, ದೇವರ ದಯೆ. ಇಲ್ಲಾಂದರೆ ಮೋಹಿನಿಯ ಉಪಾಸನೆ ಇರ್ತಿತ್ತ ಏನ? ಇತಿ ಶ್ರೀಮದ್ಭಾಗವತೆ ಅಷ್ಟಮಸ್ಕಂಧೆ ಷಷ್ಠೋಧ್ಯಾಯ. ಹೀಗಾಗಿ 2 ಮನ್ವಂತರದಲ್ಲಿ ಆಗಿದ್ದು. ನೀವು ದೇವತೆಗಳ ಯಾವ ದೇವತೆಗಳು ಏನೇನು ಮಾಡಿದ್ರು ಅನ್ನೋ ಗಮನ ಇಟ್ಟುಕೊಂಡ್ರೆ ಗೊತ್ತಾಗ್ಬಿಡತ್ತೆ ಅಂತಂದರು ಆಚಾರ್ಯರು. ಹೀಗಾಗಿ ಮಹಾಭಾರತದಲ್ಲಿ ಹೇಳಿದ್ದು ರೈವತ ಮನ್ವಂತರದ್ದು, ಇದು ವೈವಸ್ವತ ಮನ್ವಂತರದ್ದು. ಭಾಗವತದಲ್ಲಿ ಹೇಳಿದ್ದು ರೈವತ ಮನ್ವಂತರದ್ದು. ವಿರೋಧ ಇಲ್ಲ ಅಂದರು. ಬಹಳ ಮಹತ್ವದ ಸಂಗತಿಗಳಿವೆಲ್ಲ. ಹೇಳಿದ್ದು ಇಷ್ಟು. ಆದರೆ ಆ ಮಹಾಭಾರತಕ್ಕೆ ಹೋಗಿ ನೋಡಿದಾಗ ಏನೇನು ಘಟನೆಗಳಾಯಿತು ಅದೆಲ್ಲವೂ ಮ್ಯಾಚ್ ಆಗತ್ತೆ. ಇಲ್ಲ ಅಂದರೆ ಹೌದು ಮಹಾಭಾರತದಲ್ಲಿ ಲಕ್ಷ್ಮೀ ಸ್ವಯಂವರ ಹೇಳಲೇ ಇಲ್ಲ, ಆದಿಪರ್ವದಲ್ಲಿ ಇಲ್ಲಿ ಹೇಳಿದ್ರಿ. ಅದಕ್ಕೆ ಕೂಡಲೇ ನಮ್ಮ ದಿಲೀಪ್ ರತ್ನಾಕರರು ಪ್ರಶ್ನೆ ಮಾಡಿದ್ರು, ಇಂದ್ರನಂತೆ ಗರುಡನೂ ಒಂದು ಪೊಸಿಷನ್ ಅಂತ ಆಯಿತು ಅಂತ. ಅದಕ್ಕೆ ಉತ್ತರ ಹೌದು ಅಂತ ಒಂದು. ಆದರೆ ಗರುಡ ಒಂದು ಪೊಸಿಷನ್ ಹೌದು, ಆದರೆ ಬ್ರಹ್ಮದೇವರ ಅಷ್ಟೂ ವರ್ಷಗಳ ಕಾಲ ಅವನಿರ್ತಾನೆ. ಮನ್ವಂತರಗಳಲ್ಲಿ ಚೇಂಜ್ ಆಗೋದು ಗರುಡನ ಹೆಸರು ಮಾತ್ರ, ಗರುಡನೇ ಅಲ್ಲ. ಇಷ್ಟೇ ವ್ಯತ್ಯಾಸ. ಈಗ ಸೂರ್ಯ ಇದ್ದಾನೆ, ಅವನಿಗೆ ಒಂದೊಂದು ಮನ್ವಂತರದಲ್ಲಿ ಒಂದೊಂದು ಹೆಸರೇ ವಿನಃ ಸೂರ್ಯನೇ ಚೇಂಜ್ ಆಗಿಬಿಡಲ್ಲ. ಇಂದ್ರ ಮನ್ವಂತರದಲ್ಲಿ ಒಬ್ಬನೇ. ಅದೇ ರೀತಿ ಇಂದ್ರನಷ್ಟು ತಾತ್ಕಾಲಿಕವಾದ ಪೊಸಿಷನ್ ಗರುಡನದ್ದಲ್ಲ, ಸೂರ್ಯನದ್ದಲ್ಲ. ಅದರ ಬಗ್ಗೆ ಅನೇಕ ರಹಸ್ಯಗಳನ್ನು ವೇದವ್ಯಾಸರು ನಮ್ಮ ಮುಂದೆ ತೆರೆದಿಟ್ಟಿಲ್ಲ. ಇವಾಗ ಇಂದ್ರ ಇದ್ದಾನೆ, 8ನೇ ಕಕ್ಷೆಯದಲ್ಲಿದ್ದಾನೆ ಈಗ ಇಂದ್ರ. ಅವನು ಮನೋಭಿಮಾನಿ. ಮುಂದಿನ ಇಂದ್ರ ಬಲಿ, ಅವನು ಮನೋಭಿಮಾನಿ ಅಲ್ಲ, ಇಂದ್ರ ಪದವಿ ಮಾತ್ರ. ಅಂದರೆ ಮನೋಭಿಮಾನಿತ್ವ ಮತ್ತು ಇಂದ್ರ ಪದವಿ ಎರಡೂ ಒಟ್ಟೊಟ್ಟಿಗೆ ಇರಲೇಬೇಕು ಅಂತಿಲ್ಲ. ಮುಂದೆ ದಕ್ಷ ಸಾವರ್ಣಿ, ಮನು ಸಾವರ್ಣಿ, ದೇವಸಾವರ್ಣಿ ಅಂತೆಲ್ಲ ಬರ್ತಾರೆ. ಅವರೆಲ್ಲ ಮನೋಭಿಮಾನಿಗಳಾಗಬೇಕಾಗಿಲ್ಲ, ಆದರೆ ಇಂದ್ರ ಪದವಿಯಲ್ಲಿರ್ತಾರೆ. ಸೂರ್ಯ 12 ಮನ್ವಂತರಗಳಲ್ಲಿ 12 ಹೆಸರು ಮಾತ್ರ, ಸೂರ್ಯನೇ ಬದಲಾಗ್ಬಿಡಲ್ಲ. ಹಾಗೆ ಗರುಡ ಬದಲಾಗಲ್ಲ. ಗರುಡನಿಗೆ ಒಂದೊಂದು ಮನ್ವಂತರದಲ್ಲಿ ಒಂದೊಂದು ಹೆಸರು ಬರುತ್ತಷ್ಟೆ. ಇಷ್ಟು ಇರೋವಂಥದ್ದು. ಇನ್ನಷ್ಟು ಚಿಂತನೆ ಮಾಡೋಣ ದೇವತೆಗಳ ವಿಚಾರದಲ್ಲಿ. ಮತ್ತು ಇನ್ನು ಕೆಲವೆಲ್ಲ ಕತ್ತಲಲ್ಲಿಟ್ಟಿದ್ದಾರೆ, ನಿಮಗಿಷ್ಟು ಸಾಕು ಅನ್ನುವ ಹಾಗೆ ಆಚಾರ್ಯರು ಅನೇಕ ಸಂಗತಿಯನ್ನು ಹೇಳಲಿಲ್ಲ. ಹೇಳಿದ್ದರಲ್ಲಿ ಇಷ್ಟನ್ನು ನಾವು ಉತ್ತರ ಕೊಡಬಹುದಾಗಿದೆ. ಇವತ್ತಿಗೆ ಈ ಚಿಂತನೆಯನ್ನು ಮುಗಿಸೋಣ.
ವಿರಾಟ ಪರ್ವವೂ ಇದೆ, ಹರಿವಂಶವೂ ಇದೆ. ಕೃಷ್ಣಾರ್ಪಣಮಸ್ತು.